ಈಗ ಯಾರೋ ಒಬ್ಬ ರೆಸ್ಟ್ ರೂಮ್ ಈಗ ನೋಡಿ ನಮ್ಮ ಮನೆ ದೊಡ್ಡ ಮನೆ ಯಾಕಂದ್ರೆ 42 ಮನೆ ನಮ್ಮದು ಪ್ಯಾಸೇಜ್ ಎಲ್ಲ ಯಾಕಂದ್ರೆ ಏನಿಲ್ಲ ಅಂದ್ರೆ 20x20 ಇದೆ. ಅಲ್ಲಿ ಯಾಕಂದ್ರೆ ನಾನು ಬನ್ನಿ ಬೇಕಾದ್ರೆ ವಾಸ್ತವಾಂಶ ತೋರಿಸ್ತೀನಿ. ನಾನು ಕೂತ್ಕೊಂಡಿರ್ಬೇಕಾದ್ರೆ ಯಾಕಂದ್ರೆ ಜಾಗ ಇದೆ, ಈ ಕಡೆ ಪ್ಯಾಸೇಜ್ ಈ ಕಡೆ ಮನೆ ಇದೆ, ಈ ಕಡೆ ಮನೆ ಇದೆ. ನಿಮ್ಮ ಬೆತ್ತಲೆ ಫೋಟೋ ತೆಗೆದು ಅವರು ಬೇರೆ ರೀತಿ ಫೋಟೋ ನಾನು ಮಾಡಿಲ್ಲ. ಅದು ಅವನಾಗವನೇ ಕಳ್ಸಿದ್ದು. ಅವ್ನು ಯಾವ್ದೋ ಸ್ಪಾಗಳಿಗೆ ಹೋಗ್ಬೇಕಾದ್ರೆ ಹುಡುಗಿರ್ ಜೊತೆ ಇವನು ನನಗೆ ಇದನ್ನ ಲಿಸ್ಟ್ ಕಳ್ಸೋದು. ಯಾವ ಹುಡುಗಿನ ನೈಟಿಗೆ ಹೋಗೋದಕ್ಕೆ ಒಂದು ಹುಡುಗಿ ಬೇಕು ಅಂತ ಹೇಳ್ದ. ಸತ್ಯವಾಗ್ಲು ಅದನ್ನು ಹೇಳ್ತಿರ್ಬೋದು. ಇವತ್ತಿಗೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡಿದ್ರ? ನಾನ್ ಹೇಳ್ತೆ ಇದನ್ನೆಲ್ಲ ಮಾಡ್ತೀಯ, ಇಷ್ಟು ಕೆಟ್ಟ ಕೆಲಸದ ಫ್ರೆಂಡ್ಸ್ಗಳೆಲ್ಲ ಸೇವೆ ಮಾಡೋದು ನಾವು ಎಲ್ಲಾರು ಅಂತ ಹೇಳ್ದ. ಇವತ್ತಿಲ್ಲ ಅಂತಿದ್ದಾನೆ. ಆ ಟೈಮಲ್ಲಿ ನಿಜವಾಗಿ ಮದುವೆ ಆಗಿದ್ದೀರಾ ನೀವಿಬ್ರು? ನಿಜವಾಗ್ಲೂ ಮದ್ವೆ ಆಗಿದ್ವಿ. ಯಾರು ಮದ್ವೆ ಆಗಿಲ್ದಂಗೆ ಒಂದು ಸತ್ಯ 3 ತಿಂಗಳು ಸಂಬಂಧ ಏನು ಮದ್ವೆ ಮಾಡ್ಕೊಂಡು ಇದಿಲ್ವಾ. ಇವಾಗ ಅವ್ನು ಹೇಳ್ತಿರ್ಬೋದು ನಾನು ಮದ್ವೆನೇ ಆಗಿ ನಾನು ಹೆಂಡ್ತಿನೇ ಅಲ್ಲ ಅಂತ. ಬಟ್ ನಾನು ಇವತ್ತು ಹೇಳ್ತೀನಿ ಅವ್ನು ನನ್ನ ಗಂಡನೇ. ಟಿಲ್ ಅವ್ನು ಏನ್ ಫರ್ದರ್ ತಗೊಳೋವರೆಗೂ ನನ್ನ ಗಂಡನೇ. ಅವ್ನು ಹೇಳ್ಬೋದು ಅಷ್ಟೇ ನಾನು ಹೆಂಡ್ತಿನೇ ಅಲ್ಲ ಅಂತ. ಮೇಡಮ್ ಕರ್ನಾಟಕ ಜನತೆ ಮುಂದೆ ಅವ್ರು ಮಾಡಿರ್ತಕ್ಕಂಥ ಅಲಿಗೇಷನ್ ಪ್ರೂವ್ ಮಾಡಬೇಕು ಇದೇ ವೇದಿಕೆಯಲ್ಲಿ. ನಾನು ಸರ್ ನಿಮ್ ಗಂಡ ಹೆಂಡತಿ ಜಗಳನ ಕರ್ನಾಟಕದ ಜನತೆ ಮುಂದೆ ದಯವಿಟ್ಟು ನಾನು ಕರ್ನಾಟಕ ಜನತೆಗೆ ಕ್ಷಮೆ ಮಾಡ್ಕೊಳ್ರಿ. ನನ್ನ ಕಡೆಯಿಂದ ಅಕಸ್ಮಾತ್ ಏನಾರ ಜೋರು ಧ್ವನಿಯಲ್ಲಿ ಏನೋ ಮಾತಾಕೆ ನಾನು ಮಾತಾಡೋ ಸ್ವಭಾವನೇ ತರ ಯಾರಿಗಾದ್ರು ಯಾಕೆಂದ್ರೆ ಮನ್ಸಿಗೆ ಏನಾರ ಬೇಜಾರಾಗಿದೆ ನಿಮ್ಗೆ ಏನಾಗ್ತಿದೆ ಅಂತ ನಿಮ್ ಪ್ರಾಬ್ಲಮ್ ಏನು ಅಂತ ಪ್ರಾಬ್ಲಮ್ ಇದೆ ಮೇಡಮ್. ಈಗ ನೀವು ಒಂದಾಗಲ್ವಾ, ಹೋಗಲ್ವಾ ನೀವು ಮದ್ವೆ ಆಗಿರೋರು? ಅಲ್ಲ ಈಗ ನೀವು ಹೇಳಿ ನೀವು ಯಾವ ರೀತಿ, ಯಾಕಂದ್ರೆ ಈಗ ರೌಡಿ ಶೀಟರ್ ಜೊತೆ ನನಗೆ ಕೊಲೆ ಬೆದರಿಕೆ ಹಾಕಿದಾರೆ ನೋಡಿ, ಫೋಟೋ ತೋರಿಸ್ತೀನಿ. ಹೌದು ಮೇಡಮ್, ಅವ್ರು ಇವ್ರಿಗೆ ಪ್ರತಿಯೊಂದಕ್ಕೂ 2 ಮದ್ವೆಗೆ ಬಿಡ್ಬೇಕಾರೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಅವ್ರು ತೋರಿಸ್ತೀನಿ. ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ಈಗಲೂ ಕೂಡ ನೋಡಿ ಲಾಂಗ್ ಇಟ್ಕೊಂಡ್ರು ಅಂತ ನೋಡಿ ಇವ್ರು ಯಾಕಂದ್ರೆ ಕಾಲ್ ಲಿಸ್ಟ್ ಎಲ್ಲ ತೆಗಿತೀನಿ. ನನಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರ, ನಿನ್ನನ್ನ ಜೀವಂತವಾಗಿ ಬಿಡಲ್ಲ. ಇನ್ನೊಂದು ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ? ಫಸ್ಟ್ ಕ್ವಶನ್ ಅಣ್ಣ ಅಂತಾರೆ. ಇಲ್ಲ ಬರ್ಬೇಕು. ಇನ್ನೊಂದು ರೌಡಿ ಅಲ್ಲಿ ನೋಡಿ ಅಲ್ಲಿ ಏನ್ ಹಾಕಿದ್ದಾರೆ ಇನ್ನೊಂದು ರಜತ್ ಅವ್ರು. ನಾನು ಹೇಳಲ್ಲ ರಜತ್ ಅವ್ರದ್ದು. ಒಂದ್ ನಿಮಿಷ ಇರಿ, ನಾನು ಬರ್ತೀನಿ ಮೇಡಮ್ ನಿಮ್ಮ ಹತ್ರ. ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ, ಮದ್ವೆ ಆಗಿದ್ದೀರಿ, ನಿಮಗೆ ಅನುಮಾನ ಬಂದಿದೆ ನಿಮ್ಮ ಹೆಂಡತಿ ಮೇಲೆ. ಅನಧಿಕೃತ ರಿಜಿಸ್ಟ್ರೇಷನ್ ಆಗಿಲ್ಲ, ಇಂಡಿಯನ್ ಮ್ಯಾರೇಜ್ ಪ್ರಕಾರ ಆಗಿಲ್ಲ. ಇಲ್ಲ ಇಂಡಿಯನ್ ಮೇಡಮ್ ನೋಡಿ ಅವ್ನು ರೌಡಿ ಶೀಟರ್ ಬಂದಿದ್ದ. ರೌಡಿ ಶೀಟರ್ ಬಂದಿದ್ದು. ನಮ್ಮ ತಂದೆ ತಾಯಿ ಬರಲ್ಲ ಅಂದ್ರು. ನಮ್ಮನ್ನ ಬೇಕಂತ ರಾತ್ರಿಯಲ್ಲಿ ಮೇಡಮ್ ನಮ್ಮ ತಂದೆ ತಾಯಿ ಯಾಕಂದ್ರೆ ಬಹಳ ಇನ್ನೋಸೆಂಟು, ಶಿಕ್ಷಕರ ಕುಟುಂಬ, ಅವ್ರು ಬಂದಿರಿ ನಮ್ಮ ಮನೇಲಿ ನೋಡಿ. ನಮ್ಮ ತಂದೆ ತಾಯಿ ನಾನ್ ಬಿಟ್ರೆ ಯಾಕೆ ಬೇರೆ ಇಲ್ಲ. ಇವ್ರು ಎದುರಿಸಿ ಏನ್ ಮಾಡಿದ್ರು ಗೊತ್ತಾ, ಆಗ್ಲೇಬೇಕು ಮದ್ವೆ, ಆಗ್ಲಿಲ್ಲ ಅಂದ್ರೆ ನಿನ್ ಕೈಕಾಲ್ ಮುರ್ದಾಕ್ತೀನಿ. ಅವ್ರು 2 ಮದ್ವೆಯಲ್ಲೂ ಅವ್ನು ರೌಡಿ ಶೀಟರ್ ಇದ್ದಾನೆ. ಅವನು ಕೈವಾಡ ಇದೆ 2 ಮದ್ವೆಯಲ್ಲೂ ಆ ಕೈವಾಡ ಇದೆ. ಅವ್ರು ಹೇಳ್ತಾರದೆಲ್ಲ ಸರಿ ಅಂತ ನಾನು ಕೇಳಕ್ಕೆ ಗೂಬೆ ನಾನಲ್ಲ. ನಾನು ಅವ್ರಿಗೆ ವಾಪಸ್ ಪ್ರಶ್ನೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲ ನಾನು ಹೇಳ್ತೀನಿ, ಆರಂಭದಲ್ಲಿ ಏನ್ ಹೇಳಿದ್ರಿ? ಕ್ಲಾರಿಫಿಕೇಶನ್ ಪ್ರೀತಿ ಮಾಡದೆ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅಲ್ಲಿ ತನಕ ನನ್ಗೆ ಅವ್ರಿಗೆ ಆಲ್ರೆಡಿ 2 ಮದುವೆ ಆಗಿರೋದು ಗೊತ್ತಿಲ್ಲ ಅಂತ ಹೇಳಿದ್ರಿ. ಆಯ್ತು ಒಪ್ಕೊಳ್ಳೋಣ. ಈ ರೌಡಿ ಶೀಟರ್ ಇಲ್ಲಿ ತನಕ ಪ್ರಸ್ತಾಪನೆ ಮಾಡಿಲ್ಲ, ಹೆದರಿಸಿ ಮದುವೆ ಆಗ್ತಾ ಇದಾರೆ ಅಂತ ನೀವು ತಾನೇ ಹೇಳಿದ್ದು. ಮದುವೆ ಆಗ್ಬೇಕು ಅಂತ ನಾನೇ ಫೋರ್ಸ್ ಮಾಡಿದೆ, ರಿಜಿಸ್ಟರ್ ಮದುವೆ ನಾನೇ ಮಾಡ್ಬೇಕು ಅನ್ಕೊಂಡೆ. ಅಲ್ಲ ಆಯ್ತು, ನೀವು ಆ ಫೋಟೋ ಆಯ್ತು. ಆ ಹುಡುಗಿನ 2 ಕೈ ಸೇರಿ ಚಪ್ಪಾಳಿ ಅವ್ರು ಮಾಡಿದ್ರು, ನೀವು ಒಪ್ಕೊಂಡ್ರಿ, ಮದುವೆ ಆದ್ರೆ. ಈಗ ನೋಡಿದ್ರೆ ಹೆದ್ರಸ್ ಮದುವೆ ಆದ್ರು ಅಂತ ಹೇಳ್ತಾ ಇದೀರಿ. ಇಷ್ಟು ತನಕ ದೇವಸ್ಥಾನಕ್ಕೆ ಹೋದ್ವಿ, ಮದುವೆ ಆದ್ವಿ. ಮೇಡಮ್ ಹೇಳ್ತೀನಿ, ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಕಂದ್ರೆ ಈಗ ಕೈವಾರಕ್ಕೆ ಹೋಗಿದೆ. ನೀವು ನೇರವಾಗಿ ಮಾತಾಡ್ಕೊಂಡ್ರೆ ಇದೇ ವೇದಿಕೆ ಮೇಲೆ ಕುತ್ಕೊಂಡು ಎಷ್ಟೋ ಜನ ಒಟ್ಟಾಗಿ ಹೋಗಿರೋರು ಇದಾರೆ, ಅಥವಾ ಒಬ್ಬೊಬ್ಬರೇ ನ್ಯಾಯ ಪಡ್ಕೊಂಡು ಹೋಗಿರೋರು ಇದಾರೆ. ಸುಮ್ನೆ ನೀವು ಮಾಧ್ಯಮದ ಮುಂದೆ ಬಂದಿದ್ದೀರಿ, ನೀವು ನಿಮ್ಮ ಮೇಲೆ ತಪ್ಪು ಹಾಕೊಂಡು ಹೋಗ್ಬೇಡಿ. ನೀವು ನನ್ನ ಕಳಕಳಿ ಅದ್ ನಾನು ಕೇಳ್ತಾರೆ ನಿಮ್ಗೆ. ನೇರವಾಗಿ ಏನಿದೆ ಅದನ್ನ ಹೇಳಿ. ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಷ್ಟು ಹೇಳ್ಕೊಂಡು ಹೋಗ್ಬಿಟ್ರೆ ನಿಮ್ ಸುತ್ತಮುತ್ತ ಇರೋರು, ನಿಮ್ಮ ಅಪ್ಪ ಅಮ್ಮ ಯಾರು ನಿಮಗೆ ಪ್ರಶ್ನೆ ಮಾಡಲ್ಲ. ಒಂದಕ್ಕೊಂದು ಸಂಬಂಧ ಇಲ್ದಲೇ ಇರೋ ರೀತಿ ನೀವು ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಮೇಲೆ ಅನುಮಾನ ಬರುತ್ತೆ. ಇರ್ಬೋದು ಅವ್ರಿಗೆ 2ನೇ ಮದುವೆ ಆಗಿರ್ಬೋದು, ಅದು ಅವ್ರದ್ದು 3ನೇ ಮದುವೆ, ಈಗ ನಿಮಗೆ ಮೊದಲನೇ ಮದುವೆ. ಇದೊಂದು ಕನ್ಸರ್ನ್ ನಿಮಗೆ ಸಿಗುತ್ತೆ ಬಿಟ್ರೆ ಈತ ಏನೋ ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಹಿಂಗಾಗ್ಬಿಡುತ್ತೆ. ಹಂಗ ಕೇಳಿ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ 2 ಅನ್ನೋದು ನಿಮ್ಗೆ ಗೊತ್ತಿತ್ತು? ಗೊತ್ತಿಲ್ಲ. ಇದು ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಾಗಿದ್ದು 5 ವರ್ಷದಿಂದ ಒಟ್ಟಿಗೆ ಒಂದೇ 5 ವರ್ಷದಿಂದ ಹಿಂಗ್ ಪ್ರೀತಿ ಆಗುತ್ತೆ. ಈಗ ಆಕೆನೇ ಹೇಳಿದ್ರು 2024ರಲ್ಲಿ ರೀಸೆಂಟ್ ಆಗಿದ್ದು ಅಂತ. ಪ್ರೀತಿ 2021 ಈಗ ನಾನು ಫಸ್ಟ್ ಜಾಯಿನ್ ಆಗಿರೋದು. 5 ವರ್ಷದಿಂದ ಇನ್ನೊಂದು 5 ವರ್ಷದಿಂದ ಕಂಪ್ನಿಯಲ್ಲಿ ಇದೆ. ಒಂದೇ ಏನಾಗ್ಬೇಕು ಮಂಜು ಅವರೇ, ನಿಮ್ಗೆ ಏನಾಗ್ಬೇಕು ಅದನ್ನೇ ಮಾತಾಡ್ಕೊಳ್ತಾ ಹೋಗೋಣ. ಸುಮ್ನೆ ಹಳೇದು ಬೇಡವಾಗಿರೋದನ್ನ ಮಾತಾಡ್ಕೊಂಡು ಅಲ್ಲಿ ನೋಡ್ತಾ ಇರೋರ್ಗೂ ಕನ್ಫ್ಯೂಷನ್ ಮಾಡೋದು ಬೇಡ, ನಾನು ಗೊಂದಲಕ್ಕೀಡಾಗೋದು ಬೇಡ. ಏನಾಗ್ಬೇಕು ನಿಮ್ಗೆ? ಮದುವೆ ಮುರಿದೋಗ್ಬೇಕಾಯ್ತು?